ರಂಗಜ್ಜಿ, ರಂಗಜ್ಜಿ, ಇದೆಯಾ ಮನೇಲಿ? ಯಾರಾದ್ರೂ ಇದ್ದೀರಾ ಇಲ್ಲ ಮನೇಲಿ? ಆಗ್ಲಿಂದ ಮಾತಾಡಿಸ್ತಿದ್ದೀನಿ, ಯಾರು ಬರಂಗೇ ಇಲ್ಲ ಆಚೆಗಡೆ. ಕರಡಿ ಬೆಟ್ಟಕ್ಕೆ ಹೋಯಿತು, ಕರಡಿ ಬೆಟ್ಟಕ್ಕೆ ಹೋಯಿತು, ಕರಡಿ ಬೆಟ್ಟಕ್ಕೆ ಹೋಯಿತು ನೋಟ ನೋಡಲು. ನೋಡಿದೆ ನಾನು ಬೆಟ್ಟದ ಇನ್ನೊಂದು ಭಾಗ, ಈ ಬೆಟ್ಟದ ಇನ್ನೊಂದು ಭಾಗ. ಕರಡಿ ನೋಡಿತು, ಅಲಸು ತಂದಿತು, ಜೇನು ಕಲಸಿತು, ಮರಿಗಳಿಗೆ ತಿನ್ನಿಸಿತು, ತಾನು ತಿಂದು ತೇಗಿತು. ಏನತ್ತೆ, ಏನು ಬೆಳಬೆಳಗ್ಗೆ ಬಂದ್ಬಿಟ್ಟಿದ್ಯಾ ಮನೆ ಹತ್ರ? ಅಲ್ಕಂಡ್ ಪಾಪ, ಆಗ್ಲಿಂದ ಮಾತಾಡಿಸ್ತಿದ್ದೀನಿ, ಯಾರು ಮಾತಾಡಂಗೆ ಇಲ್ಲ. ಏಕೆ ಮನೇಲಿ ಯಾರು ಇಲ್ವೇನು? ಇದರ್ ಕಣತೆ, ಒಳಗೆಲ್ಲ ಕೆಲಸ ಮಾಡ್ತಾರೆ. ಅವ್ರವ್ರು ಕೆಲಸ ಮಾಡ್ಕೊಂಡು ಇನ್ನು ಮಾಡ್ತಾನೆ ಇದಾರಪ್ಪ. ನನ್ಗಂತೂ ಹಸ್ವಾಗ್ಬಿಟ್ಟೈತೆ. ಇವ್ರು ನೋಡಿದ್ರೆ ಇನ್ನು ಅಡಿಗೆನೇ ಮಾಡಿಕಂಗಿಲ್ಲ ನನ್ಗೆ. ನಿಂದು ತಿಂಡಿ ಆಯ್ತಾ ಅತ್ತೆ? ಹ್ಞೂಕಲ್ಲ ಪಾಪ, ಆಯ್ತು ನಂದನು. ಏನಮ್ಮ ಲಕ್ಷ್ಮಿ, ಬೆಳಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ, ಏನಿತ್ತು? ಏನಾದ್ರು ವಿಶೇಷನ ಇವತ್ತು? ಹಂಗೇನಿಲ್ಲ ರಂಗಜ್ಜಿ, ಮತ್ತೆ ಇವಾಗ ಮಳೆ ಎಲ್ಲ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತಲ್ಲ, ಡ್ಯಾಮ್ಗಳು ಅದೆಲ್ಲ ತುಂಬಿ ತುಂಬಿ ಎಲ್ಲ ಹರಿತಿರುತ್ತಲ್ಲ, ಅದಕ್ಕೆ ಒಂದ್ಸರಿ ಹೋಗಿ ಎಲ್ಲರೂ ನೋಡ್ಕೊಬರೋಣ ಅಂತ ಎಲ್ಲರೂ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ಬಂದರೆ ಚೆನ್ನಾಗಿರುತ್ತಲ್ವಾ, ಎಲ್ಲ ಜೊತೆಗೆ ಹೋದ್ರೇ ಖುಷಿಯಾಗಿರೋದು. ಅದಕ್ಕೆ ಕೇಳ್ಕೊಂಡೋಗೋಣ ಒಂದ್ಸರಿ ಅಂತ ಅಂದ್ಬಿಟ್ಟು ಬಂದೆ ಕಣಜ್ಜಿ. ಕಣಮ್ಮ ಲಕ್ಷ್ಮಿ, ಹೋಗಿ ಬರಬೇಕು. ಎಲ್ಲರೂ ಹೋಗೋಣ ಅಂತ ನಾನು ಅನ್ಕೊಂತೀನಿ. ಯಾರೇನು ಮಾಡೋಕ್ಕಾಗುತ್ತೆ? ಬರೀ ಅಡುಗೆ ಮಾಡು, ಮನೇಲಿರು, ಮನೆ ಕೆಲಸ ಮಾಡು, ಬರೀ ಅದರಲ್ಲೇ ಕಾಲ ಕಳೆದೋಗ್ಬಿಡುತ್ತೆ. ಹೋಗಿ ಬರಬೇಕು ಒಂದ್ಸರಿ. ಈ ವಜ್ಜೆ ಏನಪ್ಪ, ಮನೆಗೆ ಬಂದನ್ನು ಕೂಡ ರಸ್ತೆಲ್ಲ ನಿಲ್ಲಿಸ್ಬಿಟ್ಟು ಮಾತಾಡಿಸುತ್ತೆ. ಒಳಗೆ ಕರ್ಕೊಳಕ್ಕಾಗಲ್ವಲ್ಲಜ್ಜಿ ನಿಂಗೆ? ಅತ್ತೆ ಬಾರತ್ತೆ ಒಳಗೆ, ಬಂದು ಕುತ್ಕೊಂಡು ಮಾತಾಡ್ರಿ. ಹಂಗೆ ನಮ್ಮಮ್ಮ ಟೀ ಮಾಡ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಟೀನ. ಟೀ ಕುಡ್ಕೊಂಡು ಹೋಗುವಂತೆ, ಬನ್ರಿ ಒಳಗಡೆ ಬನ್ನಿ. ಅಯ್ಯೋ ಕಣಪ್ಪ, ನಂಗಂತೂ ಹೊಳಿಲೇ ಇಲ್ಲ ಅದು. ನೋಡು, ನಮ್ಮ ಪಾಪಂಗೆ ಗೊತ್ತಾಗೈತೆ, ನನಗೆ ಗೊತ್ತಾಗಿಲ್ಲ. ಬಾರಮ್ಮ ಒಳಗಡೆ ಬಾರಮ್ಮ, ಟೀಗಿ ಕುಡ್ಕೊಂಡು ಹೋಗುವಂತೆ. ಕುಸುಮ, ಕುಸುಮ, ಒಂಚೂರು ಟೀ ಗಿಡಮ್ಮ. ಲಕ್ಷ್ಮಿ ಬಂದವಳೆ, ಟೀ ಕುಡ್ಕೊಂಡು ಹೋಗ್ತಾಳೆ, ಒಂಚೂರು ಟೀ ಗಿಡಮ್ಮ. ಅಜ್ಜಿ, ನಾನು ಹೊರಗಡೆ ಓಡಾಡ್ಕೊಬತ್ತೀನಿ ಕಣಜ್ಜಿ. ಈ ಮಳೆ ಬರ್ತಾ ಇರೋ ಕಾರಣಕ್ಕೆ ನಾನು ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಓಡಾಡ್ಕೊಂಡು ನನ್ನ ಫ್ರೆಂಡ್ಸ್ನೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ ಕಣಜ್ಜಿ, ಆಯ್ತಾ? ಲೇ ಪಾಪ, ಹುಷಾರಾಗಿ ಹೋಗಿ ಬರಪ್ಪ, ಬೇಗ ಬಾ. ಇಲ್ಲಾಂದ್ರೆ ನೋಡಿ ನಿಮ್ಮಮ್ಮ ಬೈತಾಳೆ ನೋಡು. ಆಯ್ತು ಅಮ್ಮ, ಒಳಗಡೆ ಬರಮ್ಮ. ನನ್ನ ಸೊಸೆ ಒಬ್ಳೆ ಮಾಡ್ತಾಳೆ ಕೆಲಸನ, ನಾನು ಹೋಗ್ಬೇಕು. ಬಾ ಒಳಗೆ ಬಾ. ಸರಿ ಕಣಜ್ಜಿ, ಆಯಿತು, ಬಂದೆ ಇರು. ಅಯ್ಯೋ ಬಾರಮ್ಮಯ್ಯ, ಕುತ್ಕ. ಯಾಕೆ ನಿಂತ್ಕೊಂಡಿದ್ಯಾ ಅಲ್ಲೇ? ಸರಿ ಕಣಜ್ಜಿ, ಇರು. ಶಿವಮೊಗ್ಗದಲ್ಲಂತೂ ಧಾರಾಕಾರವಾಗಿ ಮಳೆ ಆಗ್ಬಿಟ್ಟೈತೆ ಕಣಜ್ಜಿ. ಎಲ್ಲನ ನೋಡು ಬರೀ ಕೆಸರು ಕೆಸರು ಕೆಸರು. ಈ ತುಂಗಭದ್ರಾ ನದಿ ಅಂತೂ ಹರಿದೋಗ್ತೈತೆ ಸುಮ್ಮನೆ. ಲಕ್ಷ್ಮಿ ಅಕ್ಕ, ತಗೊಳ್ಳಿ ಟೀನ, ಕುಡಿತಾ ಮಾತಾಡ್ರಿ. ಆಗ ಕುಸುಮ, ಒಂದೇ ಲೋಟ ತಂದಿದ್ಯಾ? ಯಾಕೆ ನಿಮ್ಮ ಅತ್ತೆ ಕೊಡಲೇನು ಟೀನ? ಅಯ್ಯೋ ಇಲ್ಲ ಕಣಮ್ಮಯ್ಯ, ನಾನು ಹಾಲೇ ಕುಡ್ತಿದ್ದೀನಿ. ಅದಕ್ಕೆ ನಿನ್ಗಂತ ಮಾಡ್ಕೊ ಬಂದವಳೆ, ನೀನು ಕುಡಿ, ನನಗೇನು ಬೇಡ, ಹಾಲೇ ನಾನು ಕುಡ್ತಿದ್ದೀನಿ ಒಂದ್ಸರಿ. ಅಯ್ಯೋ ರಂಗಜ್ಜಿ, ನನ್ನ ಜೊತೆಗೆ ಒಂದು ಸ್ವಲ್ಪ ಕುಡ್ದಿದ್ರೆ ಏನಾಗ್ತಿತ್ತು ನಿಂಗೆ? ಒಂದ್ಸರಿ ಕುಡಿದ್ರೆ ಏನು ಆಗಲ್ಲ ಹೇಳು. ಅಯ್ಯೋ ಇಲ್ಲ ಕಣಮ್ಮಯ್ಯ, ಒಂದ್ಸರಿ ಕುಡಿದ್ರೆ ಸಾಕು. ಅದನ್ನ ಪದೇ ಪದೇ ಯಾರು ಕುಡಿತಾರೆ ಟೀನ? ನಮ್ಮತ್ತೆ ಒಂದೇ ಸರಿ ಕಣಕ್ಕ ಟೀ ಕುಡಿಯೋದು, ಪದೇ ಪದೇ ಹಂಗೆಲ್ಲ ಕುಡಿಯೋಲ್ಲ. ಬೇರೆಯವರಾದರೆ ದಿನಕ್ಕೆ ಎರಡು ಮೂರು ಸರಿ ಕುಡಿತಾರೆ. ಆದರೆ ನಮ್ಮತ್ತೆ ಹಂಗಲ್ಲ, ಒಂದು ಸರಿ ಕುಡಿತಾರೆ ಅಷ್ಟೇ. ಅದು ಒಳ್ಳೆ ಅಭ್ಯಾಸ ಬಿಡು, ಆರೋಗ್ಯನೂ ಚೆನ್ನಾಗಿರುತ್ತೆ. ಎಷ್ಟನ್ನಷ್ಟು ಟೀನೂ ಕುಡಿಬಾರ್ದು. ಕುಸುಮ, ಟೀ ಮಾತ್ರ ತುಂಬ ಚೆನ್ನಾಗಿ ಕಾಸಿದೆ ಕಣಮ್ಮ, ತುಂಬ ಚೆನ್ನಾಗಿದೆ. ಅಯ್ಯೋ, ಅದನ್ನೆಲ್ಲ ನಮ್ಮ ಅತ್ತೆಗೆ ಹೇಳ್ಬೇಕು ನೀವು. ಎಲ್ಲ ನನಗೆ ನಮ್ಮ ಅತ್ತೆನೇ ಕಲಿಸ್ಕೊಟ್ಟಿರೋದು, ಎಲ್ಲ ಕೆಲಸನೂ ಕೂಡ ಅವರೇ ಹೇಳ್ಕೊಟ್ಟಿರೋದು ನನಗೆ. ನಾನು ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿಕೊಂಡು ಅಡುಗೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಅದಕ್ಕೆ ನಮ್ಮ ಅತ್ತೆನೇ ಕಾರಣ. ನಮ್ಮ ಅತ್ತೆ ಮಾತ್ರ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಅದನ್ನೆಲ್ಲ ಕೇಳ್ಕೊಂಡು ತಿಳ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ನಾನು. ಬೇಡ್ರಂಗಜ್ಜಿ, ನೀನು ಒಳ್ಳೆ ಸೊಸೆನೇ ಪಡ್ಕೊಂಡಿದ್ದೀಯಾ. ಸರಿ ಕಣಕ್ಕ, ನನಗೆ ಸ್ವಲ್ಪ ಕೆಲಸ ಐತೆ, ನೀವು ಮಾತಾಡ್ರಿ, ನಾನು ಹೋಗ್ತೀನಿ, ಕೆಲಸ ಮಾಡ್ಬೇಕು ನಾನು. ಅಯ್ಯ ಕುತ್ಕೊಳ್ಳಮ್ಮಯ್ಯ, ಇದ್ದಿದ್ದೆ ಕೆಲಸ. ಏನು ಕೆಲಸ ಅಂತ ಇರ್ತೀರ ಆವಾಗಲೂ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡು, ಹೋಗ್ಲಿ, ಏನಾಗುತ್ತೆ? ಅಯ್ಯೋ, ಇವತ್ತು ಸ್ವಲ್ಪ ತಿಂಡಿ ಮಾಡೋದು ಬೇರೆ ಲೇಟ್ ಆಗಿಬಿಡ್ತು. ನನ್ನ ಮಗ ಬೇರೆ ಹೊಟ್ಟೆ ಹಸ್ವು ಅಂತಿದ್ದ ಪಾಪ, ಅವನಿಗೆ ಬೇಗ ಮಾಡಿಡಬೇಕು. ನಾನು ಕೆಲಸ ಮಾಡ್ಕೊತೀನಿ, ನೀವು ಮಾತಾಡ್ಕೊಳ್ರಿ. ಸರಿ ಕಣಮ್ಮ, ಆಯ್ತು. ಅತ್ತೆ, ಇನ್ನೂ ಏನಾದ್ರು ಬೇಕಾದರೆ ಹೇಳ್ರಿ ನನಗೆ, ಆಯಿತಾ? ಮಾಡಿಕೊಡ್ತೀನಿ. ಇವಾಗ ನಾನು ಕೆಲಸ ಮಾಡಬೇಕು, ಹೋಗ್ತೀನಿ, ಆಯಿತಾ? ನಿನ್ನ ಸೊಸೆ ಕೊಟ್ಟಿದ್ದು ಟೀ ಮಾತ್ರ ತುಂಬ ಚೆನ್ನಾಗೈತೆ ಕಣಮ್ಮ. ನೋಡು, ನಾವು ಮಾತಾಡಿದ ವಿಷಯನೇ ನನಗೆ ಮರ್ತೋಗ್ಬಿಡ್ತು. ಅದೇ ಕಣಜ್ಜಿ, ಈ ಗಾಜನೂರು, ಶಿವಮೊಗ್ಗ ಮತ್ತು ನಮ್ಮ ಭದ್ರಾ ಡ್ಯಾಮು ಎಲ್ಲದೂ ಕೂಡ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ. ಎಲ್ಲರೂ ಜೊತೆಗೆ ಹೋದರೆ ಚೆನ್ನಾಗಿರುತ್ತೆ, ಅದಕ್ಕೆ ಎಲ್ಲರೂ ಹೋಗಿ ನೋಡ್ಕೊಬರೋಣ ಅಂತ ಇದ್ದೀನಿ. ನೋಡು ಏನು ಮಾಡೋಣ, ನೀನು ಹೆಂಗೆ ಹೇಳ್ತೀಯ ಹಂಗೆ.
ನೀನು ಅಂದರೆ ನಾನು ಬೇರೆಯವ್ರಿಗೂ ಹೇಳ್ತೀನಿ, ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಡು ಹೋಗೋಣ, ಬಲವಂತ ಏನು ಮಾಡೋದು ಬೇಡ. ಬಂದರೆ ಬರಲಿ, ಇಲ್ಲಾಂದರೆ ಸುಮ್ಮನಾಗೋಣ, ನಾವು ಹೋಗಿ ಬರೋಣ ಅಷ್ಟೇ. ಸರಿ ಕಣಮ್ಮ, ಆಯಿತು. ನೋಡೋಣ ಹೇಳು. ಈ ಮಳೆ ಬೇರೆ ಬಿಡ್ತಾ ಇಲ್ಲಲ್ಲ, ಇವತ್ತೊಂದಿನ ನೋಡಿ ಬಿಟ್ಟೈತೆ ಮಳೆ. ಅಕಸ್ಮಾತ್ ಏನೋ ನಾವು ಹೋಗೋಣ ಅಂತ ರೆಡಿ ಆಗಿದ್ದಾಗ ಏನಾನ ಮಳೆ ಜೋರಾಗಿ ಇಟ್ಕಂತು ಅಂದರೆ ಅವಾಗ ಹೋಗೋದಕ್ಕೂ ಕಷ್ಟ ಆಗುತ್ತೆ. ಏನು ಮಾಡೋದ, ನೋಡೋಣ ಹೇಳು. ಯಾವುದಕ್ಕೂ ಹೇಳ್ತೀನಿ ನಾನು ನಿನಗೆ. ಸರಿ ಕಣ್ರಂಗಜ್ಜಿ, ಆಯಿತು. ನಾನು ಮನೆಗೆ ಹೋಗ್ತೀನಿ. ಮನೆಯಲ್ಲಿ ನನಗೂ ಸ್ವಲ್ಪ ಕೆಲಸ ಐತೆ, ನಾನು ಅದನ್ನೇ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀನು ಯಾವುದಕ್ಕೂ ಹೇಳು, ಎಲ್ಲರನ್ನೂ ಒಪ್ಪಿಸ್ಕೊಂಡು ಹೋಗಿ ಬರೋಣ, ಆಯಿತಾ? ಅಯ್ಯೋ ಇರಮ್ಮಯ್ಯ, ಇಷ್ಟೊತ್ತು ಈಗ ತಾನೇ ಬಂದು ಕುತ್ಕೊಂಡಿದ್ಯಾ, ಆಯ್ತು ಮತ್ತೆ ಹೋಗ್ತೀನಿ ಅಂತೀಯ. ಇನ್ನೂ ಸ್ವಲ್ಪ ಕುತ್ಕೊಂಡು ಮಾತಾಡು, ಹೋಗ್ಲಿ, ಏನಾಗುತ್ತೆ. ಇದಿದೆ ಕೆಲಸ ಮನೇಲಿ. ಅಯ್ಯೋ ರಂಗಜ್ಜಿ, ನಿಮ್ಮ ಮನೇಲಿ ಹೆಂಗ ನಿನ್ನ ಸೊಸೆ ಐತೆ ಮಾಡಿದ್ರೆ, ನಮ್ಮ ಮನೇಲಿ ಯಾರಿದ್ದಾರೆ ಹೇಳು? ಮಾಡಿದ್ರೆ ಎಲ್ಲ ಕೆಲಸನೂ ನಾನೇ ಮಾಡಬೇಕು, ಎಲ್ಲ ನಾನೇ ಕೆಲಸ ಮಾಡಬೇಕು. ಹೋಗಿ ಬರ್ತೀನಿ ಹೇಳು ನಾನು.